ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 127ನೆಯ ಸರ್ಗಕ್ಕೆ ಸ್ವಾಗತ. ಇಂದಿನ ಅಧ್ಯಾಯದಿಂದ ಭರದ್ವಾಜಾಶ್ರಮವನ್ನು ತಲುಪಿದ ಶ್ರೀರಾಮನು ಭರತನಿಗೆ ಸಂದೇಶವನ್ನು ಕೊಡಲು ಹನುಮಂತನನ್ನು ಕಳಿಸಿರುವನು. ಹಾಗೂ ಭರತನ ಮುಖದ ಭಾವವೇನಿದೆ, ಆತನ ಇಚ್ಛೆಗೇನಿದೆ ಎಂಬುದನ್ನು ಅರಿಯುವಂತೆಯೂ ಅದರಂತೆಯೇ ಶ್ರೀರಾಮನು ಅಯೋಧ್ಯೆಗೆ ಬರುವುದಾಗಿಯೂ ಕೂಡ ಶ್ರೀರಾಮನು ಆ ಹನುಮಂತನಿಗೆ ತಿಳಿಸಿದ್ದನು. ಹನುಮಂತನು ನಂದಿ ಗ್ರಾಮಕ್ಕೆ ಬಂದಾಗ ಅಲ್ಲಿ ಜಟಾವಲ್ಕಲಗಳನ್ನು ಧರಿಸಿ ವೈರಾಗ್ಯಮೂರ್ತಿಯಂತೆ ಕುಳಿತಿದ್ದ ಭರತನನ್ನು ಕಂಡು ಶ್ರೀರಾಮನು ಬರುತ್ತಿರುವನು ಎಂದು ಸಂದೇಶವನ್ನು ಕೊಟ್ಟಾಗ ಆ ಭರತನು ಅತ್ಯಂತ ಆನಂದ ತುಂದಿಲನಾಗಿ ತನಗೆ ಪರಿಚಯವಿಲ್ಲದಿದ್ದರೂ ಅಪರಿಚಿತನಾಗಿರುವಂತಹ ಆ ಹನುಮಂತನನ್ನು ದೇವತಾ ಸಮಾನವಾಗಿ ಪರಿಗಣಿಸಿ ಏನೆಲ್ಲವನ್ನೂ ಆತನಿಗೆ ಕೊಡಬೇಕೆಂದು ತಿಳಿಯಲಾಗದೆ ಆತನನ್ನು ಬಿಗಿದಪ್ಪಿಕೊಳ್ಳುತ್ತಾನೆ. ಆಗ ಹನುಮಂತನು ಭರತನಿಗೆ ಸಮಾಧಾನವನ್ನು ಮಾಡಿ ಭರತನು ಕೇಳಿದಂತೆಯೇ ಚಿತ್ರಕೂಟದಲ್ಲಿ ಭರತನು ಬೀಳ್ಕೊಂಡ ಸಮಯದಿಂದ ಮುಂದುವರಿದು ಇಲ್ಲಿಯವರೆಗೂ ಕೂಡ ಏನೆಲ್ಲ ಘಟನೆಗಳು ಸಂಭವಿಸಿತೋ ಆ ಎಲ್ಲ ಘಟನೆಗಳನ್ನು ಭರತನಿಗೆ ವಿವರಿಸುತ್ತಿರುವನು. ಭರತನು ಅತ್ಯಂತ ಭಕ್ತಿಯಿಂದ ವಿನೀತ ಭಾವದಿಂದ ಕೈ ಮುಗಿದುಕೊಂಡು, ಅಂದರೆ ಇಲ್ಲಿ ಕೈ ಮುಗಿದುಕೊಂಡಿರುವುದು ಹನುಮಂತನಿಗಲ್ಲ, ಆತ ಕೈ ಮುಗಿದುಕೊಂಡಿರುವುದು ಶ್ರೀರಾಮನಲ್ಲಿ ತನಗಿರುವಂತಹ ಅತ್ಯಂತ ಭಕ್ತಿ ಭಾವಕ್ಕೆ. ಅತ್ಯಂತ ಸಂತೋಷಕರವಾದ ಈ ಸಮಾಚಾರವನ್ನು ತನಗೆ ಹೇಳುತ್ತಿರುವಾಗ ಅಮೃತೋಪಮವಾದ ಶ್ರೀರಾಮಚರಿತೆಯನ್ನು ಕೇಳಿದಂತಹ ಭರತನು ಅತ್ಯಂತ ಆನಂದ ತುಂದಿಲನಾಗಿ ಶ್ರೀರಾಮನ ಸ್ವಾಗತಕ್ಕಾಗಿ ಸಮಸ್ತ ಅಯೋಧ್ಯೆಯನ್ನು ಸಿದ್ಧಗೊಳಿಸುತ್ತಿರುವನು. ಶ್ರುತ್ವಾತು ಪರಮಾನಂದಂ ಭರತ ಸತ್ಯ ವಿಕ್ರಮಃ ಹೃಷ್ಟಮಾಜ್ಞಾಪಯಾಮಾಸ ಶತ್ರುಘ್ನಂ ಪರವೀರಃ. ಈ ಪರಮಾನಂದಮಯ ಸಮಾಚಾರವನ್ನು ಕೇಳಿ ಶತ್ರುವೀರರ ಸಂಹಾರ ಮಾಡುವ ಸತ್ಯ ಪರಾಕ್ರಮಿ ಭರತನು ಶತ್ರುಘ್ನಲ್ಲಿ ಹರ್ಷದಿಂದ ಆಜ್ಞಾಪಿಸಿದನು. ದೈವತಾನಿ ಚ ಸರ್ವಾಣಿ ಚೈತ್ಯಾನಿ ನಗರಸ್ಯ ಚ ಸುಗಂಧಮಾಲ್ಯೈರ್ವಾದಿತ್ರೈರರ್ಚಂತು ಶುಚಯೋ ನರಾಃ. ಶುದ್ಧ ಆಚಾರವುಳ್ಳ ಪುರುಷರು ಕುಲದೇವತೆಗಳನ್ನು ಮತ್ತು ನಗರದ ಎಲ್ಲ ದೇವಾಲಯಗಳಲ್ಲಿ ವಾದ್ಯವಾದನಗಳೊಂದಿಗೆ ಸುಗಂಧಿತ ಪುಷ್ಪಗಳಿಂದ ಪೂಜೆ ಮಾಡಲಿ. ಸ್ತುತಿ ಪುರಾಣಜ್ಞ ಸರ್ವೇ ವೈತಾಲಿಕಾಸ್ತಥಾ ಸರ್ವೇ ಕುಶಲ ಗಣಿಕಾಶ್ಚೈವ ಸರ್ವಶಃ ರಾಜದಾರಾಸ್ತಥಾ ಮಾತ್ರ ಸೈನ್ಯ ಸೇನಾಂಗನಾಗಣಾಃ ಬ್ರಾಹ್ಮಣಾಶ್ಚ ಸ ರಾಜನ್ಯ ಶ್ರೇಣಿ ಮುಕ್ತಾಸ್ತಥಾ ಗಣಾಃ ಅಭಿನಿರ್ಯಾಂತು ರಾಮಸ್ಯ ದ್ರಷ್ಟುಂ ಶಶಿನಿಭಂ ಮುಖಂ. ಸ್ತೋತ್ರಗಳನ್ನು ಮತ್ತು ಪುರಾಣಗಳನ್ನು ಬಲ್ಲ ಸೂತರು, ಸಮಸ್ತ ಸ್ತುತಿಪಾಠಕರು, ವಾದ್ಯವಾದನದಲ್ಲಿ ಕುಶಲರಾದವರು, ಎಲ್ಲ ವೇಶ್ಯೆಯರು, ರಾಣಿಯರು, ಮಂತ್ರಿಗಳು, ಸೈನಿಕರು, ಸೈನಿಕರ ಪತ್ನಿಯರು, ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವ್ಯವಸಾಯಿ ಸಂಘಗಳ ಪ್ರಮುಖರು ಶ್ರೀರಾಮಚಂದ್ರನ ಮುಖದರ್ಶನಕ್ಕಾಗಿ ನಗರದಿಂದ ಹೊರಗೆ ನಡೆಯಲಿ. ಭರತಸ್ಯ ವಚ ಶ್ರುತ್ವಾ ಶತ್ರುಘ್ನ ಪರವೀರಃ ವಿಷ್ಟೀರನೇಕ ಸಹಸ್ರಾಶ್ಚೋದಯಾಮಾಸ ಭಾಗಶಃ ಸಮೀಕುರುತ ನಿಮ್ನಾನಿ ವಿಷಮಾಣಿ ಸಮಾನಿ ಚ. ಭರತನ ಮಾತನ್ನು ಕೇಳಿ ಶತ್ರುವೀರರನ್ನು ಸಂಹರಿಸುವ ಶತ್ರುಘ್ನನು ಅನೇಕ ಸಾವಿರ ಕೂಲಿಕಾರರನ್ನು ಬೇರೆ ಬೇರೆ ಗುಂಪುಗಳಾಗಿಸಿ ನೀವೆಲ್ಲರೂ ಎತ್ತರ ತಗ್ಗಾದ ದಾರಿಯನ್ನು, ಅಂದರೆ ನಂದಿಗ್ರಾಮದಿಂದ ಅಯೋಧ್ಯೆಗೆ ಹೋಗುವ ಮಾರ್ಗವನ್ನು ಸಮತಟ್ಟಾಗಿಸಿರಿ ಎಂದು ಆಜ್ಞಾಪಿಸಿದನು. ಸ್ಥಾನಾನಿ ಚ ನಿರಸ್ಯಾಂತಾಂ ನಂದಿಗ್ರಾಮಾದಿತಃ ಪರಂ ಸಿಂಚಂತು ಪೃಥಿವೀಂ ಕೃತ್ಸ್ನಾಂ ಹಿಮಶೀತೇನ ವಾರಿಣ. ಅಯೋಧ್ಯೆಯಿಂದ ನಂದಿ ಗ್ರಾಮದವರೆಗಿನ ಮಾರ್ಗ ಶುಚಿಗೊಳಿಸಿರಿ. ಪಕ್ಕದ ನೆಲವನ್ನು ನೆಲದಲ್ಲಿ ತಣ್ಣೀರನ್ನು ಸಿಂಪಡಿಸಿರಿ. ತತೋಭ್ಯವಕಿರಂತ್ವನ್ಯೇ ಲಾಜೈ ಪುಷ್ಪೈಶ್ಚ ಸರ್ವತಃ ಸಮುಚ್ಛ್ರಿತಪತಾಕಾಸ್ತು ರತ್ಯ ಪುರವರೋತ್ತಮೇ. ಬಳಿಕ ಇತರ ರಾಜರು ದಾರಿಯಲ್ಲಿ ಎಲ್ಲೆಡೆ ಅರಳು ಮತ್ತು ಹೂವನ್ನು ಚೆಲ್ಲಲಿ. ಈ ಶ್ರೇಷ್ಠ ನಗರದ ರಾಜಬೀದಿಗಳ ಅಕ್ಕಪಕ್ಕಗಳಲ್ಲಿ ಎತ್ತರವಾದ ಪತಾಕೆಗಳನ್ನು ಹಾರಿಸಲಿ. ಶೋಭಯಂತು ಚ ವೇಶ್ಮಾನಿ ಸೂರ್ಯಸ್ಯೋದಯನಂ ಪ್ರತಿ ಶ್ರದ್ಧಾಮಭಿರ್ಮುಕ್ತ
ಪುಷ್ಪೈಶ್ಚ ಸರ್ವ ಸುವರ್ಣೈ ಪಂಚವರ್ಣಕೈಃ. ನಾಳೆ ಸೂರ್ಯೋದಯದೊಳಗೆ ಜನರು ನಗರದ ಎಲ್ಲ ಮನೆಗಳನ್ನು ಹೂವಿನ ಮಾಲೆಗಳಿಂದ, ಬಿಡಿ ಬಿಡಿಯಾದ ಕಮಲ ಕನ್ನೈದಿಲೆ ಗುಲಾಬಿ ಹೂವುಗಳಿಂದ, ಸುಗಂಧಯುಕ್ತ ಪಂಚವರ್ಣದ ರಂಗವಲ್ಲಿಗಳಿಂದಲೂ ಅಲಂಕರಿಸಲಿ. ರಾಜಮಾರ್ಗಮ ಸಂಬಾಧಂ ಕಿರಂತು ಶತಶೋ ನರಾಃ ತತಸ್ತಚ್ಛಾಸನಂ ಶ್ರುತ್ವಾ ಶತ್ರುಘ್ನಸ್ಯ ಮುದಾನ್ವಿತಾಃ. ರಾಜಬೀದಿಯಲ್ಲಿ ಹೆಚ್ಚಿನ ಗದ್ದಲ ಇಲ್ಲದಿರಲಿ. ಇದರ ವ್ಯವಸ್ಥೆಗಾಗಿ ನೂರಾರು ಜನರು ಎಲ್ಲೆಡೆ ತೊಡಗಲಿ. ಶತ್ರುಘ್ನನ ಆ ಆದೇಶವನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಅದನ್ನು ಪಾಲಿಸಲು ತೊಡಗಿದರು. ನಮ್ಮನ್ನು ಆಳುವಂತಹ ರಾಜನು ಮನೆ ಬಾಗಿಲಿಗೆ ಬರುವನೆಂದರೆ ನಮ್ಮಲ್ಲಿ ಎಷ್ಟು ಜನರು ಉತ್ಸಾಹದಿಂದ ಈ ರೀತಿಯಾಗಿ ಕಾರ್ಯದಲ್ಲಿ ತೊಡಗಲು ಯತ್ನಿಸುತ್ತೇವೆ. ಆ ಆ ರಾಜನು ಯಾರು ಆಳುವನೋ ಆತ ಶ್ರೀರಾಮನಂತೆ ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಅದೇ ಉತ್ಸಾಹ ಆನಂದ ನಮ್ಮಲ್ಲಿರುತ್ತದೆ. ಹಾಗೆ ನಮ್ಮನ್ನು ಆಳುವವನು ರಾವಣನಾಗಿದ್ದರೆ ಆತನು ಆದಷ್ಟು ಶೀಘ್ರ ನಾಶ ಹೊಂದಲಿ ಎಂದೇ ನಾವು ಶಪಿಸುವುದಲ್ಲವೇ? ದೃಷ್ಟಿರ್ಜಯಂತೋ ವಿಜಯ ಸಿದ್ಧಾರ್ಥೋ ಹ್ಯರ್ಥ ಸಾಧಕಃ ಅಶೋಕೋ ಮಂತ್ರಪಾಲಶ್ಚ ಸುಮಂತ್ರಶ್ಚಾಪಿ ನಿರ್ಯಯುಃ ಮತ್ತೈರ್ನಾಗಸಹಸ್ರೈಶ್ಚ ಸಧ್ವಜೈ ಸುವಿಭೂಷಿತೈಃ. ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ ಈ 8 ಮಂತ್ರಿಗಳು ಧ್ವಜ ಮತ್ತು ಒಡವೆಗಳಿಂದ ಭೂಷಿತರಾಗಿ ಮತ್ತ ಗಜಗಳನ್ನೇರಿ ಹೊರಡಲಿ. ಅಪರೇ ಹೇಮ ಕಕ್ಷ್ಯಾಭಿ ಸಗಜಾಭಿಕರೇಣುಭಿಃ ನಿರ್ಯಯುಸ್ ನಿರ್ಯಯುಸ್ತುರಮಾಗ್ಯ ನಿರ್ಯಯುಸ್ತುರಗಾಕ್ರಾಂತ ರಥೈಶ್ಚ ಸುಮಹಾರಥಾಃ. ಇತರ ಅನೇಕ ಮಹಾರಥಿ ವೀರರು ಬಂಗಾರದ ಸರಪಳಿಗಳಿಂದ ಕಟ್ಟಿದ ಹೆಣ್ಣಾನೆಗಳ ಮೇಲೆ, ಗಂಡಾನೆಗಳ ಮೇಲೆ, ಕುದುರೆಗಳ ಮೇಲೆ ಕುಳಿತು ಹೊರಡಲಿ. ಶಕ್ಯಷ್ಟಿಪಾಶಹಸ್ತಾನಾಂ ಸಧ್ವಜಾನಾಂ ಪತಾಕಿನಾಂ ತುರಗಾಣಾಂ ಸಹಸ್ರೈಶ್ಚ ಮುಖೈರ್ಮುಖ್ಯತರಾನ್ವಿತೈಃ ಪದಾತೀನಾಂ ಸಹಸ್ರೈಶ್ಚ ವೀರಾಃ ಪರಿವೃತಾಯಯುಃ. ಧ್ವಜ ಪತಾಕೆಗಳಿಂದ ಅಲಂಕೃತ ಸಾವಿರಾರು ಒಳ್ಳೆಯ ಕುದುರೆ ಸವಾರರು ಹಾಗೂ ಕೈಗಳಲ್ಲಿ ಶಕ್ತಿ ವೃಷ್ಟಿ ಪಾಶ ಧರಿಸಿದ ಸಾವಿರಾರು ಪದಾತಿಗಳಿಂದ ಪರಿವೃತರಾದ ವೀರ ಪುರುಷರು ಶ್ರೀರಾಮನನ್ನು ಎದುರುಗೊಳ್ಳಲು ಹೊರಡಲಿ. ತಥೋ ಯಾನಾಮ್ಯುಪಾರೂಢ ಸರ್ವಾ ದಶರಥ ಸ್ತ್ರಿಯಃ ಕೌಸಲ್ಯಾಂ ಪ್ರಮುಖೇ ಕೃತ್ವಾ ಸುಮಿತ್ರಾಂಚಾಪಿ ನಿರ್ಯಯುಃ ಕೈಕೇಯ್ಯಾ ಸಹಿತಾ ಸರ್ವ ನಂದಿಗ್ರಾಮಮುಪಾಗಮನ್. ಅನಂತರ ದಶರಥ ರಾಜನ ಎಲ್ಲ ರಾಣಿಯರು ಪಲ್ಲಕ್ಕಿಗಳನ್ನು ಏರಿ ಕೌಸಲ್ಯೆ ಮತ್ತು ಸುಮಿತ್ರೆಯರನ್ನು ಮುಂದಿರಿಸಿಕೊಂಡು ಹೊರಟರು. ಹಾಗೂ ಕೈಕೇಯಿ ಸಹಿತ ಎಲ್ಲರೂ ನಂದಿ ಗ್ರಾಮಕ್ಕೆ ಬಂದರು. ದ್ವಿಜಾತಿ ಮುಖ್ಯೈರ್ಧರ್ಮಾತ್ಮ ಶ್ರೇಣಿ ಮುಖ್ಯೈ ಸನೈಗಮೈಃ ಮಾಲ್ಯಮೋದಕ ಹಸ್ತೈಶ್ಚ ಮಂತ್ರಿಭಿರ್ಭರತೋ ವೃತಃ ಶಂಖಭೇರಿನಿನಾದೈಶ್ಚ ವಂದ್ಯಭಿಶ್ಚಾಭಿನಂದಿತಃ ಆರ್ಯಪಾದೋ ಗೃಹೀತ್ವಾತು ಶಿರಸಾ ಧರ್ಮಕೋವಿದಃ. ಧರ್ಮಾತ್ಮ ಮತ್ತು ಧರ್ಮಜ್ಞನಾದ ಭರತನು ಮುಖ್ಯ ಬ್ರಾಹ್ಮಣರಿಂದ, ವ್ಯವಸಾಯ ವರ್ಗದ ಮುಖ್ಯಸ್ಥರಿಂದ, ವೈಶ್ಯರಿಂದ ಕೈಯಿಂದ ಹೂವಿನ ಹಾರ, ಮಿಠಾಯಿ ಎತ್ತಿಕೊಂಡ ಮಂತ್ರಿಗಳಿಂದ ಸುತ್ತುವರಿದು ಅಣ್ಣನ ಚರಣ ಪಾದುಕೆಗಳನ್ನು ಶಿರದಲ್ಲಿ ಹೊತ್ತು ಶಂಖ ಬೇರಿಗಳ ಗಂಭೀರ ಧ್ವನಿಗಳೊಂದಿಗೆ ಹೊರಟನು. ಆಗ ವಂದಿ ಜನರು ಅವನನ್ನು ಅಭಿನಂದಿಸುತ್ತಿದ್ದರು. ಪಾಂಡುರಂ ಛತ್ರಮಾದಾಯ ಶುಕ್ಲಮಾಲ್ಯೋಪಶೋಭಿತಂ ಶುಕ್ಲೇ ಚವಾಲ ವ್ಯಜನೆ ರಾಜಾರ್ಹೇ ಹೇಮಭೂಷಿತೆ. ಶ್ವೇತಮಾಲೆಗಳಿಂದ ಸುಶೋಭಿತ ಬೆಳ್ಗೊಡೆ ಅಂದರೆ ಬಿಳಿಯ ಕೊಡೆ ಹಾಗೂ ರಾಜರಿಗೆ ಯೋಗ್ಯವಾದ ಸ್ವರ್ಣಭೂಷಿತ 2 ಚಾಮರಗಳನ್ನು ಅವನು ಜೊತೆಯಲ್ಲಿ ಇರಿಸಿಕೊಂಡಿದ್ದನು. ಉಪವಾಸ ಕೃಶೋದೀನ ಸ್ಥಿರ ಕೃಷ್ಣಾಜಿನಾಂಬರಃ ಭ್ರಾತುರಾಗಮನಂ ಶ್ರುತ್ವಾ ತತ್ಪೂರ್ವಂ ಹರ್ಷಮಾಗತಃ. ಭರತನು ಉಪವಾಸದಿಂದಾಗಿ ದೀನ ದುರ್ಬಲನಾಗಿದ್ದನು. ಅವನು ನಾರುಮುಡಿ ಮತ್ತು ಮೃಗ ಚರ್ಮವನ್ನು ಧರಿಸಿದ್ದನು. ಅಣ್ಣನ ಆಗಮನವನ್ನು ಕೇಳಿ ಮೊದಲು ಮಹಾ ಹರ್ಷವಾದುದು ಅವನಿಗೆ.
प्रत्युज्जयौ यदा रामं महात्मा सचिवैः सह अश्वानां खुरशब्दैश्च रथनेमिस्वनेन च शङ्खदुन्दुभिनादेन सञ्चचालेव मेदिनी गजानां ಬ್ರಂಹಿತೈಶ್ಚಾಭಿಶಂಕದುಂದುಭಿನಿಸ್ವನೈಃ. ಮಹಾತ್ಮ ಭರತನು ಆಗ ಶ್ರೀರಾಮನನ್ನು ಎದುರುಗೊಳ್ಳಲು ಮುಂದಕ್ಕೆ ಹೋಗುತ್ತಿದ್ದನು. ಕುದುರೆಗಳ ಗೊರಸುಗಳ ಧ್ವನಿ, ರಥಚಕ್ರಗಳ ಗಡಗಡ ಧ್ವನಿ, ಶಂಖ ಭೇರಿಗಳ ಗಂಭೀರನಾದ ಇವುಗಳಿಂದ ಹಾಗೂ ಜೊತೆ ಸೇರಿದ ಆನೆಗಳ ಗೀಳಿಡುವ ಶಬ್ದದಿಂದ ಇಡೀ ಭೂಮಿ ನಡುಗಿದಂತಾಯಿತು. ಕೃತ್ಸ್ನಂ ತು ಸಾಗರಂ ತತ್ತು ನಂದಿಗ್ರಾಮಮುಪಾಗಮತ ಸಮೀಕ್ಷ್ಯ ಭರತೋ ವಾಕ್ಯಮುವಾಚ ಪವನಾತ್ಮಜಂ. ಅಯೋಧ್ಯೆಯ ನಾಗರಿಕರೆಲ್ಲರೂ ನಂದಿ ಗ್ರಾಮಕ್ಕೆ ಆಗಮಿಸಿದುದನ್ನು ನೋಡಿ ಭರತನು ಪವನಪುತ್ರ ಹನುಮಂತನಲ್ಲಿ ಕೇಳಿದನು. ಅಚ್ಚೆನ್ನ ಖಲು ಕಾಪೇಯ ಸೇವ್ಯತೆ ಚರಚತ್ತತಾ ಸೇವ್ಯತೆ ಚಪಲಚಿತ್ತತಾ ನಹಿ ಪಶ್ಯಾಮಿ ಕಾಕುಸ್ತಂ ರಾಮಮಾರ್ಯಂ ಪರಂತಪಂ ತಚ್ಚಿನ್ನ ಖಲು ದೃಶ್ಯಂತೆ ಕಪಯ ಕಾಮರೂಪಿಣಃ. ವಾನರ ವೀರನೇ, ವಾನರರ ಚಿತ್ತ ಸ್ವಾಭಾವಿಕವಾಗಿ ಚಂಚಲವಾಗಿರುತ್ತದೆ. ಎಲ್ಲಾದರೂ ನೀನು ಅದೇ ಗುಣವನ್ನು ಸೇವಿಸಿಲ್ಲ ತಾನೆ? ಶ್ರೀರಾಮನು ಬರುವ ಸುಳ್ಳು ಸುದ್ದಿಯನ್ನು ಹರಡಿಲ್ಲವಲ್ಲ? ಏಕೆಂದರೆ ಇನ್ನು ಪರಂತಪನಾದ ಕಕುಸ್ತ ಕುಲಭೂಷಣ ಆರ್ಯ ಶ್ರೀರಾಮನ ದರ್ಶನವಾಗುತ್ತಿಲ್ಲ, ಹಾಗೂ ಕಾಮರೂಪಿಗಳಾದ ವಾನರರು ಕಣ್ಣಿಗೆ ಬೀಳುತ್ತಿಲ್ಲವಲ್ಲ? ಏಕೆಂದರೆ ಶ್ರೀರಾಮನು ಭರದ್ವಾಜರಿಂದ ಪಡೆದಂತಹ ವರದ ಪ್ರಕಾರ ಅಯೋಧ್ಯೆಯಿಂದ ಅಂದರೆ ಭರದ್ವಾಜರ ಆಶ್ರಮದಿಂದ ಅಯೋಧ್ಯೆಯವರೆಗಿನ ಸುಮಾರು 3 ಯೋಜನ ಉದ್ದಗಲದ ಭೂಮಿಯೆಲ್ಲವೂ ಫಲಪುಷ್ಪಗಳಿಂದ ಭರಿತವಾಗಿರುತ್ತದೆ. ವೃಕ್ಷಗಳು ಜೇನನ್ನು ಸುರಿಸುತ್ತಿರುತ್ತವೆ. ಆ ಕಾರಣದಿಂದಾಗಿ ಬಹುಶಃ ಎಲ್ಲ ವಾನರರು ಕೂಡ ನಡೆದುಕೊಂಡೇ ಆ ವನದಲ್ಲಿರುವ ಜೇನಿನಂತಹ ಫಲಪುಷ್ಪಗಳನ್ನು ಆಸ್ವಾದಿಸುತ್ತಾ ಅಯೋಧ್ಯೆಯ ಕಡೆಗೆ ಹೊರಟಿರಬಹುದು. ಶ್ರೀರಾಮಚಂದ್ರನು ಮುಖ್ಯ ವಾನರ ವೀರರು, ರಾಕ್ಷಸ ವೀರರೊಂದಿಗೆ ಪುಷ್ಪಕ ವಿಮಾನದಲ್ಲಿ ಹೊರಟಿರಬಹುದೆಂದು ಹನುಮಂತನು ಭರತನಿಗೆ ತಿಳಿಸಿರುವನು. ಆದರೆ ಇಲ್ಲಿಯವರೆಗೂ ಯಾರ ಸಮಾಚಾರವೂ ಇಲ್ಲವಲ್ಲ ಎಂದು ಭರತನು ಕಳವಳಗೊಳ್ಳುತ್ತಿರುವನು. ಅಥೈವ ಮುಕ್ತೆ ವಚನೆ ಹನುಮಾನಿದಮಬ್ರವೀತ್ ಅರ್ಥ್ಯಂ ವಿಜ್ಞಾಪಯನ್ನೇವ ಭರತಂ ಸತ್ಯವಿಕ್ರಮಂ. ಭರತನು ಹೀಗೆ ಹೇಳಿದಾಗ ಹನುಮಂತನು ಸತ್ಯ ಪರಾಕ್ರಮಿ ಭರತನಲ್ಲಿ ಸಾರ್ಥಕ ಮತ್ತು ಸತ್ಯವಾದ ಮಾತನ್ನು ಹೇಳಿದನು. ಸದಾ ಫಲಾನ್ ಕುಸುಮಿತಾಂ ವೃಕ್ಷಾಂ ಪ್ರಾಪ್ಯ ಮಧುಪ್ಸ್ರವಾಂ ಭರದ್ವಾಜ ಪ್ರಸಾದೇನ ಭ್ರಮರನಾದಿತಾಂ. ಮುನಿವರಿಯ ಭರದ್ವಾಜರ ಕೃಪೆಯಿಂದ ದಾರಿಯ ಎಲ್ಲ ವೃಕ್ಷಗಳು ಸದಾ ಹೂವು ಹಣ್ಣುಗಳನ್ನು ಬಿಡುತ್ತಿವೆ. ಅವುಗಳಿಂದ ಜೇನಿನ ಧಾರೆಯೇ ಒಸರುತ್ತಿದೆ. ಆ ವೃಕ್ಷಗಳಲ್ಲಿ ಮತ್ತ ಭ್ರಮರಗಳು ನಿರಂತರ ಗುಂಜಾರವ ಮಾಡುತ್ತಿವೆ. ಅವನ್ನು ಪಡೆದ ವಾನರರು ತಮ್ಮ ಹಸಿವು ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ತೊಡಗಿದ್ದಾರೆ. ತಸ್ಯ ಚೈವ ವರೋದತ್ತೋ ವಾಸವೇನ ಪರಂತಪ ಸಸೈನ್ಯಸ್ಯ ತಥಾತಿಥ್ಯಂ ಕೃತಂ ಸರ್ವಗುಣಾನ್ವಿತಂ. ಪರಂತಪ ದೇವೇಂದ್ರನು ಶ್ರೀರಾಮನಿಗೆ ಹೀಗೆ ವರವನ್ನು ಕೊಟ್ಟಿದ್ದನು. ಅಂದರೆ ವಾನರರು ಎಲ್ಲೆಲ್ಲಿ ಹೋಗುವರೋ ಅಲ್ಲೆಲ್ಲ ಅಕಾಲದಲ್ಲಿಯೂ ಫಲಪುಷ್ಪಗಳನ್ನು ಮರಗಳು ಹೊಂದುವವು ಎಂದು ದೇವೇಂದ್ರನು ಕೂಡ ವರವನ್ನು ಕೊಟ್ಟಿದ್ದನು. ಆದ್ದರಿಂದ ಭರದ್ವಾಜರು ಸೈನ್ಯ ಸಹಿತ ಶ್ರೀರಾಮಚಂದ್ರನ ಸರ್ವಗುಣ ಸಂಪನ್ನ ಸಾಂಗೋಪಾಂಗ ಆತಿಥ್ಯ ಸತ್ಕಾರ ಮಾಡಿದ್ದಾರೆ. ನಿಸ್ವನ ಶ್ರೂಯತೆ ಭೀಮ ಪ್ರಹೃಷ್ಟಾನಾಂ ವನೌಕಸಾಂ ಮನ್ಯೇ ವಾನರ ಸೇನಾಸ ನದೀಂ ತರತಿ ಗೋಮತೀಂ. ಆದರೂ ನೋಡು, ಈ ಹರ್ಷಗೊಂಡ ವಾನರರ ಭಯಂಕರ ಕೋಲಾಹಲ ಕೇಳಿ ಬರುತ್ತಿದೆ. ಈಗ ವಾನರ ಸೇನೆಯು ಗೋಮತಿಯನ್ನು ದಾಟಿರುವರು ಎಂದು ಅನಿಸುತ್ತಿದೆ. ರಜೋ ವರ್ಷಂ ಸಮುದ್ಭೂತಂ ಪಶ್ಯ ಸಾಲವನಂ ಪ್ರತಿ ಮನ್ಯೇ ಸಾಲವನಂ ರಮ್ಯಂ ಲೋಲಯಂತಿ ಪ್ಲವಂಗಮಾಹ. ಸಾಲವನದ ಕಡೆಗೆ ನೋಡು, ಹೀಗೆ ಧೂಳಿನ ವರ್ಷ ಆಗುತ್ತಿದೆಯಲ್ಲ. ವಾನರರು ರಮಣೀಯ ಸಾಲವನವನ್ನು ಆಂದೋಲಿತಗೊಳಿಸುತ್ತಿದ್ದಾರೆ ಎಂದು ನಾನು ತಿಳಿಯುತ್ತೇನೆ. ತದೇ ತದೃಶ್ಯತೆ ದೂರಾದ್ ವಿಮಾನಂ ಚಂದ್ರ ಸನ್ನಿಭಂ
ವಿಮಾನಂ ಪುಷ್ಪಕಂ ದಿವ್ಯಂ ಮನಸಾ ಬ್ರಹ್ಮ ನಿರ್ಮಿತಂ ರಾವಣಂ ಬಾಂಧವೈ ಸಾರ್ಧಂ ಸ್ವಾಲಬ್ಧಂ ಮಹಾತ್ಮನ. ಅದು ಇನ್ನೊಂದು ಚಂದ್ರನಂತೆ ಕಂಡುಬರುವ ಪುಷ್ಪಕ ವಿಮಾನವನ್ನು ನೋಡು. ಈ ದಿವ್ಯ ಪುಷ್ಪಕ ವಿಮಾನವನ್ನು ವಿಶ್ವಕರ್ಮನು ತನ್ನ ಮನೋಸಂಕಲ್ಪದಂತೆ ರಚಿಸಿದ್ದನು. ಮಹಾತ್ಮ ಶ್ರೀರಾಮನು ಬಂಧು ಬಾಂಧವರೊಂದಿಗೆ ರಾವಣನನ್ನು ಕೊಂದು ವಿಭೀಷಣನಿಂದ ಇದನ್ನು ಪಡೆದಿರುವನು. ತರುಣಾದಿತ್ಯ ಸಂಕಾಶಂ ವಿಮಾನಂ ರಾಮವಾಹನಂ ಧನದಸ್ಯ ಪ್ರಸಾದೇನ ದಿವ್ಯಮೇತನ್ಮನೋಜವಂ. ಶ್ರೀರಾಮನ ವಾಹನವಾಗಿರುವ ಈ ವಿಮಾನ ಪ್ರಾತಃ ಕಾಲದ ಸೂರ್ಯನಂತೆ ಪ್ರಕಾಶಿಸುತ್ತಿದೆ. ಮನೋವೇಗದಂತಿರುವ ಈ ದಿವ್ಯ ವಿಮಾನವು ಬ್ರಹ್ಮದೇವರ ಕೃಪೆಯಿಂದ ಕುಬೇರನಿಗೆ ದೊರಕಿತ್ತು. ಏತಸ್ಮಿನ್ ಭ್ರಾತರೌ ವೀರೌ ವೈದೇಹ್ಯ ಸಹ ರಾಘವೌ ಸುಗ್ರೀವಶ್ಚ ಮಹಾತೇಜ ರಾಕ್ಷಸಶ್ಚ ವಿಭೀಷಣ. ಇದರಲ್ಲಿ ವಿದೇಹ ರಾಜಕುಮಾರಿ ಸೀತೆಯೊಂದಿಗೆ ರಘುವಂಶೀಯ ವೀರರಿಬ್ಬರು ಕುಳಿತಿರುವರು. ಹಾಗೂ ಮಹಾ ತೇಜಸ್ವಿ ಸುಗ್ರೀವ ರಾಕ್ಷಸ ರಾಜ ವಿಭೀಷಣರು ಇದರಲ್ಲಿ ವಿರಾಜಿಸುತ್ತಿದ್ದಾರೆ. ತಥೋ ಹರ್ಷ ಸಮದ್ಭೂತೋ ನಿಸ್ವನೋ ದಿವಮಸ್ಪೃಶತ್ ಸ್ತ್ರೀ ಬಾಲ ಯುವ ವೃದ್ಧಾನಾಂ ರಾಮೋ ಯಮಿತಿ ಕೀರ್ತಿತೆ. ಹನುಮಂತನು ಇಷ್ಟು ಹೇಳುತ್ತಲೇ ಸ್ತ್ರೀಯರ, ಬಾಲಕರ, ತರುಣರ, ವೃದ್ಧರ ಎಲ್ಲ ಪುರವಾಸಿಗಳ ಬಾಯಿಯಿಂದ ಅದೋ ಶ್ರೀರಾಮಚಂದ್ರನು ಬಂದನು ಎಂಬ ಉದ್ಗಾರ ಹೊರಟಿತು. ಆ ಹರ್ಷನಾದವು ಸ್ವರ್ಗಲೋಕದವರೆಗೆ ಪ್ರತಿಧ್ವನಿಸಿತು. ರಥ ಕೊಂಚರ ವಾಜಿಭ್ಯಸ್ತೇವರ್ ಸೇವತೀರ್ಯ ಮಹೀಂಗತಾಃ ದದೃಶುಸ್ತಂ ವಿಮಾನಸ್ಥಂ ನರಾ ಸೋಮಮಿವಾಂಬರೆ. ಎಲ್ಲರೂ ಆನೆ, ಕುದುರೆ, ರಥಗಳಿಂದ ಇಳಿದು ನೆಲದ ಮೇಲೆ ನಿಂತು ವಿಮಾನದಲ್ಲಿ ವಿರಾಜಿಸುತ್ತಿರುವ ಶ್ರೀರಾಮನ ಕಡೆಗೆ ಆಕಾಶದಲ್ಲಿ ಬೆಳಗುವ ಚಂದ್ರನನ್ನು ದರ್ಶಿಸುವಂತೆ ನೋಡತೊಡಗಿದರು. ಪ್ರಾಂಜಲಿರ್ಭರತೋ ಭೂತ್ವಾ ಪ್ರಹೃಷ್ಟೋ ರಾಘವೋನ್ಮುಖಃ ಯಥಾರ್ಥೇನಾರ್ಘ್ಯಪಾದ್ಯಾದೈ ಸ್ತತೋ ರಾಮಮಪೂಜಯತ್. ಭರತನು ಶ್ರೀರಾಮಚಂದ್ರನ ಕಡೆಗೆ ನೆಟ್ಟ ನೋಟದಿಂದ ನೋಡುತ್ತಾ ಕೈಮುಗಿದು ನಿಂತುಕೊಂಡನು. ಅವನ ಶರೀರ ಹರ್ಷದಿಂದ ಪುಳಕಗೊಂಡಿತು. ಅವನು ದೂರದಿಂದಲೇ ಅರ್ಘ್ಯ ಪಾದ್ಯಾದಿಗಳಿಂದ ಶ್ರೀರಾಮನನ್ನು ವಿಧಿವತ್ತಾಗಿ ಪೂಜಿಸಿದನು. ಮನಸಾ ಬ್ರಹ್ಮಣ ಸೃಷ್ಟೇ ವಿಮಾನಿ ಭರತಾಗ್ರಜಃ ಪ್ರರಾಜ ಪ್ರಥುದೀರ್ಘಾಕ್ಷೋ ವಜ್ರಪಾಣಿರಿವಾಮರಃ. ವಿಶ್ವಕರ್ಮರು ಮನಸ್ಸಿನಿಂದ ನಿರ್ಮಿಸಿದ ಆ ವಿಮಾನದಲ್ಲಿ ಕುಳಿತಿರುವ ವಿಶಾಲ ನೇತ್ರನಾದ ಭಗವಾನ್ ಶ್ರೀರಾಮನು ವಜ್ರಧಾರಿ ದೇವೇಂದ್ರನಂತೆ ವಿರಾಜಿಸುತ್ತಿದ್ದನು. ತಥೋ ವಿಮಾನಾಗ್ರಗತಂ ಭರತೋ ಭ್ರಾತರಂ ತದಾ ವವಂದೇ ಪ್ರಣತೋ ರಾಮಂ ಮೇರುಸ್ತಮಿವ ಭಾಸ್ಕರಂ. ವಿಮಾನದ ಮೇಲೆ ಕುಳಿತಿರುವ ಅಣ್ಣ ಶ್ರೀರಾಮನನ್ನು ನೋಡುತ್ತಲೇ ಭರತನು ವಿನೀತ ಭಾವದಿಂದ ಮೇರುಗಿರಿಯಲ್ಲಿ ಉದಯಿಸಿದ ಸೂರ್ಯನಿಗೆ ಬ್ರಾಹ್ಮಣರು ನಮಸ್ಕರಿಸುವಂತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ತಥೋ ರಾಮಾಭ್ಯನುಜ್ಞಾತಂ ತದ್ವಿಮಾನಮನುತ್ತಮಂ ಹಂಸಯುಕ್ತಂ ಮಹಾವೇಗಂ ನಿಷ್ಪಪಾತ ಮಹೀತಲೆ. ಅಷ್ಟರಲ್ಲಿ ಶ್ರೀರಾಮನ ಆಜ್ಞೆ ಪಡೆದ ಆ ಮಹಾವೇಗಶಾಲಿ ಹಂಸಯುಕ್ತ ಉತ್ತಮ ವಿಮಾನವು ಭೂಮಿಯಲ್ಲಿ ಇಳಿಯಿತು. ಆರೋಪಿತೋ ವಿಮಾನಂ ತದ್ಭರತ ಸತ್ಯ ವಿಕ್ರಮಃ ರಾಮಮಾಸಾದ್ಯ ಮುದಿತ ಪುನರೇವಾಭ್ಯವಾದಯತ್. ಭಗವಾನ್ ಶ್ರೀರಾಮನು ಸತ್ಯ ಪರಾಕ್ರಮಿ ಭರತನನ್ನು ವಿಮಾನದಲ್ಲಿ ಹತ್ತಿಸಿಕೊಂಡನು. ಅವನು ಶ್ರೀ ರಘುನಾಥನ ಬಳಿಗೆ ಹೋಗಿ ಆನಂದ ವಿಭೋರನಾಗಿ, ಅಂದರೆ ಆನಂದಭರಿತನಾಗಿ ಪುನಃ ಅವನ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಹಂಸಮುತ್ಥಾಯ ಕಾಕುಸ್ಥಿರಸ್ಯಾಕ್ಷಿಪಥಂ ಗತಂ ಅಂಕೆ ಭರತಮಾರೋಪ್ಯ ಮುದಿತ ಪರಿಷಸ್ವಜೆ. ಬಹಳ ಕಾಲದ ಬಳಿಕ ನೋಡಿದ ಭರತನನ್ನು ಎತ್ತಿಕೊಂಡು ಶ್ರೀರಾಮನು ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡನು. ಹಾಗೂ ಬಹಳ ಹರ್ಷದಿಂದ ಅವನನ್ನು ಬಿಗಿದಪ್ಪಿಕೊಂಡನು. ತಥೋ ಲಕ್ಷ್ಮಣ ಮಾಸಾದ್ಯ ವೈದೇಹೀಂ ಚ ಪರಂತಪಃ ಅಥಾಭ್ಯವಾದಯತ್ ಪ್ರೀತೋ ಭರತೋ ನಾಮ ಚಾಬ್ರವೀತ್. ಬಳಿಕ ಪರಂತಪನಾದ ಭರತನು ಲಕ್ಷ್ಮಣನನ್ನು ಕಂಡು ಅವನ ವಂದನೆಯನ್ನು ಸ್ವೀಕರಿಸಿ ವಿದೇಹ ರಾಜಕುಮಾರಿ ಸೀತೆಗೆ ಪ್ರೀತಿಯಿಂದ ತನ್ನ ನಾಮಧೇಯವನ್ನು ಹೇಳಿಕೊಂಡು ನಮಸ್ಕಾರ ಮಾಡಿದನು. ಸುಗ್ರೀವಂ ಕೈಕೇಯಿ
ಸುಮಿತ್ರೋ ಜಾಂಬವಂತಂ ತಥಾಂಗದಂ ಮೈಂದಂ ಚ ದ್ವಿವಿಧಂ ನೀಲಮೃಷಭಂ ಚೈವ ಸಸ್ವಜೇ ಸುಷೇಣಂ ಚ ನಲಂ ಚೈವ ಗವಾಕ್ಷಂ ಗಂಧಮಾದನಂ ಶರಭಂ ಪನಸಂ ಚೈವ ಪರಿಷಸ್ವಜೆ. ಅನಂತರ ಕೈಕೇಯಿ ಕುಮಾರ ಭರತನು ಸುಗ್ರೀವ, ಜಾಂಬವಂತ, ಅಂಗದ, ಮೈಂದ, ದ್ವಿವಿಧ, ನೀಲ, ಋಷಭ, ಸುಷೇಣ, ನಳ, ಗವಾಕ್ಷ, ಗಂಧಮಾದನ, ಶರಭ, ಪನಸ ಹೀಗೆ ಎಲ್ಲರನ್ನೂ ಆಲಂಗಿಸಿಕೊಂಡನು. ತೇ ಕೃತ್ವಾ ಮಾನುಷಂ ರೂಪಂ ವಾನರಾ ಕಾಮರೂಪಿಣಃ ಕುಶಲಂ ಪರ್ಯಪೃಚ್ಛಂಸ್ತೆ ಪ್ರಹೃಷ್ಟಾ ಭರತಂ ತದಾ. ಆ ಕಾಮರೂಪಿಗಳಾದ ವಾನರರು ಮನುಷ್ಯ ರೂಪ ಧರಿಸಿ ಭರತನನ್ನು ಭೇಟಿಯಾದರು. ಅವರೆಲ್ಲರೂ ಮಹಾ ಹರ್ಷದಿಂದ ಉಲ್ಲಸಿತರಾಗಿ ಆಗ ಭರತನಲ್ಲಿ ಕ್ಷೇಮ ಸಮಾಚಾರವನ್ನು ಕೇಳಿದರು. ಅಥ ಬ್ರವೀದ್ರಾಜಪುತ್ರ ಸುಗ್ರೀವಂ ವಾನರರ್ಷಭಂ ಪರಿಷ್ವಜ್ಯ ಮಹಾತೇಜ ಭರತೋ ಧರ್ಮಿಣಾಂ ವರಹ. ಧರ್ಮಾತ್ಮರಲ್ಲಿ ಶ್ರೇಷ್ಠ ಮಹಾ ತೇಜಸ್ವಿ ರಾಜಕುಮಾರ ಭರತನು ವಾನರ ರಾಜ ಸುಗ್ರೀವನನ್ನು ಅಪ್ಪಿಕೊಂಡು ಅವನಲ್ಲಿ ಹೇಳಿದನು. ತಮಸ್ಮಾಕಂ ಚತುರ್ಥಾಣ ಚತುರ್ನಾಂ ವೈ ಭ್ರಾತ ಸುಗ್ರೀವ ಪಂಚಮಃ ಸೌಹೃದಾಜ್ಜಾಯತೆ ಮಿತ್ರಮಪಕಾರೋರಿಲಕ್ಷಣಂ. ಸುಗ್ರೀವ, ನೀನು ನಾವು ನಾಲ್ವರು ಸಹೋದರರಲ್ಲಿ ಐದನೆಯ ಸಹೋದರನಾಗಿರುವೆ. ಏಕೆಂದರೆ ಸ್ನೇಹಪೂರ್ವಕ ಉಪಕಾರ ಮಾಡುವುದರಿಂದಲೇ ಮಿತ್ರತೆ ಉಂಟಾಗುತ್ತದೆ. ಆ ಉಪಕಾರದಿಂದಾಗಿಯೇ ಮಿತ್ರನು ತನ್ನ ಸಹೋದರನಾಗುತ್ತಾನೆ. ಅಪಕಾರ ಮಾಡುವುದು ಶತ್ರುವಿನ ಲಕ್ಷಣವಾಗಿರುತ್ತದೆ. ವಿಭೀಷಣಂಚ ಭರತ ಸಾಂತ್ವವಾಕ್ಯಮಥಾ ಬ್ರವೀತ್ ದಿಷ್ಟ್ಯಾ 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 ತ್ವಯಾ ಸಹಾಯೇನ ಕೃತಂ ಕರ್ಮ ಸುದುಷ್ಕರಂ. ಬಳಿಕ ಭರತನು ವಿಭೀಷಣನನ್ನು ಸಾಂತ್ವನಪಡಿಸುತ್ತಾ ಹೇಳಿದನು. ರಾಕ್ಷಸರಾಜನೇ, ನಿಮ್ಮ ಸಹಾಯ ಪಡೆದು ಶ್ರೀ ರಘುನಾಥನು ಅತ್ಯಂತ ದುಷ್ಕರ ಕಾರ್ಯವನ್ನು ಪೂರ್ಣಗೊಳಿಸುವುದು ದೊಡ್ಡ ಸೌಭಾಗ್ಯದ ಮಾತಾಗಿದೆ. ಶತ್ರುಘ್ನಶ್ಚ ತದಾ ರಾಮಮಭಿವಾದ್ಯ ಸ ಲಕ್ಷ್ಮಣಂ ವಿಸೀತಾಯಾಶ್ಚರಣೌ ವೀರೋ ನಯಾದಭ್ಯವಾದಯತ್. ಆಗಲೇ ವೀರ ಶತ್ರುಘ್ನನು ಶ್ರೀರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿ ಸೀತೆಯ ಚರಣಗಳಲ್ಲಿ ವಿನಯಪೂರ್ವಕ ಮಸ್ತಕವನ್ನು ಚಾಚಿ ವಂದಿಸಿದನು. ರಾಮೋ ಮಾತರಮಾಸಾದ್ಯ ವಿವರ್ಣಾಂ ಶೋಕಕರ್ಷಿತಾಂ ಜಗ್ರಾಹ ಪ್ರಣತ ಪಾದೌ ಮನೋಮಾತು ಪ್ರಹರ್ಷಯನ್. ಮಾತೆ ಕೌಸಲ್ಯೆಯು ಶೋಕದಿಂದಾಗಿ ಅತ್ಯಂತ ದುರ್ಬಲ ಮತ್ತು ಕಾಂತಿಹೀನಳಾಗಿದ್ದಳು. ಆಕೆಯ ಬಳಿಗೆ ಹೋಗಿ ಶ್ರೀರಾಮನು ಬಾಗಿ ಎರಡೂ ಕಾಲುಗಳನ್ನು ಹಿಡಿದುಕೊಂಡು ಮಾತೆಗೆ ಅತ್ಯಂತ ಹರ್ಷವನ್ನು ನೀಡಿದನು. ಅಭಿವಾದ್ಯ ಸುಮಿತ್ರಾಂಚ ಕೈಕೇಯೀಂಚ ಯಶಸ್ವಿನಿ ಸಮಾತ್ರಶ್ಚ ತತಃ ಸರ್ವಾ ಪುರೋಹಿತಮುಪಾಗಮತ್. ಮತ್ತೆ ಸುಮಿತ್ರೆ ಮತ್ತು ಯಶಸ್ವಿನಿ ಕೈಕೇಯಿಗೆ ನಮಸ್ಕರಿಸಿ ಅವನು ಎಲ್ಲ ಮಾತೆಯರಿಗೆ ಅಭಿವಾದನ ಮಾಡಿದನು. ಬಳಿಕ ಅವನು ರಾಜಪುರೋಹಿತ ವಸಿಷ್ಠರ ಬಳಿಗೆ ಹೋದನು. ಸ್ವಾಗತಂ ತೇ ಮಹಾಬಾಹೋ ಕೌಸಲ್ಯಾನಂದವರ್ಧನ ಇತಿ ಪ್ರಾಂಜಲಯ ಸರ್ವೇ ರಾಮಮಬ್ರುವಂ. ಆಗ ಅಯೋಧ್ಯೆಯ ಸಮಸ್ತ ನಾಗರಿಕರು ಕೈಮುಗಿದು ಶ್ರೀರಾಮಚಂದ್ರನಲ್ಲಿ ಒಟ್ಟಿಗೆ ಹೇಳಿದರು. ಕೌಸಲ್ಯಾನಂದವರ್ಧಕ ಮಹಾಬಾಹು ಶ್ರೀರಾಮ, ನಿನಗೆ ಸ್ವಾಗತ, ಹೃತ್ಪೂರ್ವಕ ಸ್ವಾಗತವು. ತಾನ್ಯಂಜಲಿ ಸಹಸ್ರಾಣಿ ಪ್ರಗೃಹೀತಾನಿ ನಾಗರೈ ವ್ಯಾಕೋಶಾನೀವ ಪದ್ಮಾನಿ ದದರ್ಶ ಭರತಾಗ್ರಜಃ. ಭರತನ ಅಣ್ಣ ಶ್ರೀರಾಮನು ಅರಳಿದ ಕಮಲಗಳಂತೆ ನಾಗರಿಕರ ಸಾವಿರಾರು ಅಂಜಲಿಗಳು ಅವನೆಡೆಗೆ ಚಾಚಿರುವುದನ್ನು ನೋಡಿದನು. ಪಾದುಕೇತೇತು ರಾಮಸ್ಯ ಗೃಹೀತ್ವಾ ಭರತ ಸ್ವಯಂ ಚರಣಾಭ್ಯಾಂ ನರೇಂದ್ರಸ್ಯ ಯೋಜಯಾಮಾಸ ಧರ್ಮವಿತ್. ಅಬ್ರವೀಚ್ಚ ತದಾ ರಾಮಂ ಭರತ ಸಕೃತಾಂಜಲಿ. ಅನಂತರ ಧರ್ಮಜ್ಞ ಭರತನು ಸ್ವತಃ ಶ್ರೀರಾಮನು ಆ ರಾಮನ ಚರಣ ಪಾದುಕೆಗಳನ್ನು, ಯಾವ ಸ್ವರ್ಣಖಚಿತ ಚರಣ ಪಾದುಕೆಗಳನ್ನು ಶ್ರೀರಾಮನಿಗೆ ತೊಡಿಸಬೇಕೆಂದು ಭರತನು ಚಿತ್ರಕೂಟಕ್ಕೆ ತಂದಿದ್ದನು
ಆದರೆ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಲು ನಿರಾಕರಿಸಿ ಆ ಚರಣ ಪಾದುಕೆಗಳ ಮೇಲೆ ತನ್ನ ಕಾಲುಗಳನ್ನೂರಿ ಅದನ್ನು ಭರತನಿಗೆ ಅನುಗ್ರಹಿಸಿ ಕಳಿಸಿದ್ದನು. ಯಾವ ಚರಣ ಪಾದುಕೆಗಳನ್ನೇ ಇಟ್ಟುಕೊಂಡು ಅವನ್ನೇ ಶ್ರೀರಾಮನ ಪ್ರತಿನಿಧಿ ಎಂದು ಭಾವಿಸಿ ಆ ಶ್ರೀರಾಮನ ರಾಜ್ಯವಾದಂತಹ ಅಯೋಧ್ಯೆಯನ್ನು ಭರತನು ಆಳುತ್ತಿದ್ದನು. ಅದೇ ಸ್ವರ್ಣ ಖಚಿತ ಪಾದುಕೆಗಳನ್ನು ತಂದು ಶ್ರೀರಾಮನ ಪಾದಗಳಿಗೆ ಸ್ವತಃ ಭರತನೇ ತೊಡಿಸುತ್ತಾನೆ. ಭರತನು ಸ್ವತಃ ಆ ಚರಣ ಪಾದುಕೆಗಳನ್ನು ತಂದು ಆ ಮಹಾರಾಜನಾದ ಶ್ರೀರಾಮನ ಚರಣಗಳಿಗೆ ತೊಡಿಸಿ ಕೈ ಮುಗಿದುಕೊಂಡು ಹೇಳಿದನು, ಏತತ್ತೇ ಸಕಲಂ ರಾಜ್ಯಂ ನ್ಯಾಸಂ ನಿರ್ಯಾತಿತಂ ಮಯಾ ಅದ್ಯ ಜನ್ಮ ಕೃತಾರ್ಥಂ ಮೇ ಸಂವೃತ್ತಶ್ಚ ಮನೋರಥಃ ಯತ್ವಾಂ ಪಶ್ಯಾಮಿ ರಾಜಾನಮಯೋಧ್ಯಾಂ ಪುನರಾಗತಂ. ಪ್ರಭೋ, ನನ್ನ ಬಳಿಯಲ್ಲಿ ಒತ್ತೆಯಾಗಿ ಇಟ್ಟಿದ್ದ ನಿಮ್ಮ ಈ ಇಡೀ ರಾಜ್ಯವನ್ನು ಇಂದು ನಾನು ನಿಮ್ಮ ಚರಣಗಳಲ್ಲಿ ಮರಳಿಸಿದ್ದೇನೆ. ಅಯೋಧ್ಯ ನರೇಶ ಶ್ರೀರಾಮನಾದ ನೀನು ಪುನಃ ಅಯೋಧ್ಯೆಗೆ ಮರಳಿರುವುದನ್ನು ನೋಡಿ ಇಂದು ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಮನೋರಥ ಪೂರ್ಣಗೊಂಡಿತು. ಅವೇಕ್ಷತಾಂ ಭವಾನ್ ಕೋಶಂ ಕೋಷ್ಠಾಗಾರಂ ಗೃಹಂ ಫಲಂ ಭವತಸ್ತೇಜಸಾ ಸರ್ವಂ ಕೃತಂ ದಶಗುಣಂ ಮಯ. ನೀವು ರಾಜ್ಯದ ಭಂಡಾರ, ಕೋಶ, ಸೈನ್ಯ ಎಲ್ಲವನ್ನೂ ನೋಡಿಕೊ. ನಿನ್ನ ಪ್ರತಾಪದಿಂದ ಇವೆಲ್ಲ ವಸ್ತುಗಳು ಮೊದಲಿಗಿಂತ 10 ಪಟ್ಟು ಹೆಚ್ಚಾಗಿವೆ. ಅಂದರೆ ಭರತನು ಇದುವರೆಗೂ ಶ್ರೀರಾಮನ ಪ್ರತಿನಿಧಿಯಾಗಿ ಯಾವ ರಾಜ್ಯದ ಭಂಡಾರ, ಕೋಶ, ಸೈನ್ಯ ಇವೆಲ್ಲವನ್ನು ನೋಡಿಕೊಳ್ಳುತ್ತಿದ್ದನು, ಅದೆಲ್ಲವನ್ನು ಆ ಚರಣ ಪಾದುಕೆಗಳ ಹೆಸರಿನಲ್ಲಿಯೇ ನೋಡಿಕೊಳ್ಳುತ್ತಿದ್ದನು. ಈಗ ಆ ಚರಣ ಪಾದುಕೆಗಳನ್ನೇ ಶ್ರೀರಾಮನಿಗೆ ಸಮರ್ಪಿಸಿ ಆತನ ಕಾಲುಗಳಿಗೆ ತೊಡಿಸುವ ಮೂಲಕ ಸಮಸ್ತವನ್ನು ಶ್ರೀರಾಮನ ಚರಣ ಕಮಲಗಳಲ್ಲಿ ಸಮರ್ಪಿಸಿ, ಅಷ್ಟೇ ಅಲ್ಲ, ಅವೆಲ್ಲವನ್ನು ಸುಮ್ಮನೆ ನೋಡಿಕೊಳ್ಳುವುದಲ್ಲ, ಅವೆಲ್ಲವನ್ನು 10 ಪಟ್ಟು ತನ್ನ ಸಾಮರ್ಥ್ಯದಿಂದ ಹೆಚ್ಚಿಸಿದ್ದಾನೆ. ಅದರಲ್ಲಿ ಆತನ ಮಂತ್ರಿಗಳು, ಸೇನಾಧಿಪತಿಗಳು ಸಹ ಕೈ ಜೋಡಿಸಿದ್ದಾರೆ. ಅದೆಲ್ಲವನ್ನು ಶ್ರೀರಾಮನ ಪದತಲದಲ್ಲಿ ಸಮರ್ಪಿಸುತ್ತಿರುವನು. ಭಗವಂತನು ಏನಾದರೂ ನಮಗೆ ಕೊಟ್ಟಲ್ಲಿ ಅದನ್ನು 10 ಪಟ್ಟು 100 ಪಟ್ಟು ಹೆಚ್ಚಿಸಿ ಪುನಃ ಅದನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಬೇಕಲ್ಲವೇ? ಈ ಭೂಮಿಗೆ ನಾವು ಬರುವಾಗ ಏನು ತಾನೇ ತಂದಿದ್ದೆವು? ನಮಗೆ ಕೊಟ್ಟಿರುವ ಪ್ರತಿಯೊಂದು, ಈ ದೇಹವೂ ಸೇರಿದಂತೆ ನಾವು ಪ್ರತಿನಿತ್ಯ ಉಣ್ಣುವ ಅನ್ನವೇ ಇರಲಿ, ನಾವು ಉಡುವ ಬಟ್ಟೆಯೇ ಇರಲಿ, ನಮ್ಮ ಎಲ್ಲ ಭೋಗಭಾಗ್ಯಗಳು ಆ ಶ್ರೀರಾಮನೇ ಕೊಟ್ಟಿದ್ದಲ್ಲವೇ? ಅದೆಲ್ಲವನ್ನು 10 ಪಟ್ಟು ಹೆಚ್ಚಿಸಿಕೊಂಡಿಲ್ಲವೇ? ಹೆಚ್ಚಿಸಿದ ಆ ಎಲ್ಲ ಸಮಸ್ತ ಶ್ರೀಯನ್ನು ಶ್ರೀರಾಮಚಂದ್ರನ ಪದತಲದಲ್ಲಿ ಸಮರ್ಪಿಸಿದ ನಂತರ ತಾನೇ ನಾವು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಆತನಲ್ಲಿ ಐಕ್ಯವಾಗಲು ಸಾಧ್ಯವಾಗುವುದು. ತಥಾ ಬ್ರುವಾಣಂ ಭರತಂ ದೃಷ್ಟ್ವಾ ತಂ ಭ್ರಾತೃವತ್ಸಲಂ ಮುಮೋಚುರ್ವಾನರಾ ಬಾಷ್ಪಂ ರಾಕ್ಷಸಶ್ಚ ವಿಭೀಷಣಃ. ಭ್ರಾತೃವತ್ಸಲ ಭರತನು ಹೀಗೆ ಹೇಳಿರುವುದನ್ನು ನೋಡಿ ಸಮಸ್ತ ವಾನರರು ಮತ್ತು ರಾಕ್ಷಸರಾಜ ವಿಭೀಷಣನು ಕಣ್ಣೀರು ಹರಿಸಿದರು. ಏಕೆಂದರೆ ಗಮನಿಸಿ ನೋಡಿದರೆ ಸುಗ್ರೀವನು ಕಾರಣಾಂತರದಿಂದಾಗಿ ಆತನಿಗೆ ಕಾಲ ನಿಯಮ ದೇಶದಂತೆ ಒದಗಿ ಬಂದಿದ್ದ ರೀತಿಯಲ್ಲಿ ಆತನ ಅಣ್ಣನಾದ ವಾಲಿಯು ಮಾಡಿದ ಅನ್ಯಾಯದಿಂದಾಗಿ ಆ ಶ್ರೀರಾಮನ ಸಹಾಯವನ್ನೇ ಪಡೆದು ವಾಲಿಯನ್ನೇ ಸಂಹರಿಸಿ ರಾಜ್ಯವನ್ನು ಕಿತ್ತುಕೊಳ್ಳಬೇಕಾಯಿತು. ಅಧರ್ಮಿಯಾಗಿ ಲೋಕಕ್ಕೆ ಕಂಟಕನಾಗಿದ್ದಂತಹ ರಾವಣನನ್ನು ಅಣ್ಣನಾಗಿ ಪಡೆದ ದುರದೃಷ್ಟದಿಂದಾಗಿ ವಿಭೀಷಣನು ಕೂಡ ಶ್ರೀರಾಮನ ಸಹಾಯವನ್ನು ಪಡೆದು ಅದೇ ರಾವಣನನ್ನು ಸಂಹರಿಸಿ ಆ ರಾಜ್ಯವನ್ನು ಅವನಿಂದ ಕಿತ್ತುಕೊಳ್ಳಬೇಕಾಯಿತು. ಲೋಕದಲ್ಲಿ ಎಲ್ಲರಿಗೂ ಶ್ರೀರಾಮನಂತಹ ಅಣ್ಣನನ್ನು ಪಡೆಯುವ ಭಾಗ್ಯವಿರುವುದಿಲ್ಲ, ಭರತನಂತಹ ತಮ್ಮನನ್ನು ಪಡೆಯುವ ಭಾಗ್ಯವು ಎಲ್ಲರಿಗೂ ಇರುವುದಿಲ್ಲ. ಆದರೆ ಆ ಭಾಗ್ಯವು ನಮಗೆ ದೊರೆತಾಗ ಅದನ್ನು ನಾವು ಕೈಯಾರೆ ಕಳೆದುಕೊಳ್ಳಬಾರದಲ್ಲವೇ? ನಾವಾಗಿಯೇ ಕೈಯಾರೆ ಕಳೆದುಕೊಂಡು ನಾವೇ ವಾಲಿಯಾಗಿಯೋ ಅಥವಾ ರಾವಣನಾಗಿಯೋ ಈ ಲೋಕದಿಂದ ನಿರ್ಗಮಿಸಬಾರದಲ್ಲವೇ? ತತಃ ಪ್ರಹರ್ಷಾತ್ ಭರತಮಾಂಕಮಾರೋಪ್ಯ ರಾಘವಃ ಯಯೌ ತೇನ ವಿಮಾನೇನ ಸಸೈನ್ಯೋ ಭರತಾಶ್ರಮಂ. ಅನಂತರ ಶ್ರೀ ರಘುನಾಥನು ಭರತನನ್ನು ಬಹಳ ಹರ್ಷ ಮತ್ತು ಸ್ನೇಹದೊಂದಿಗೆ ತೊಡೆಯಲ್ಲಿ ಕೊಳ್ಳಿರಿಸಿಕೊಂಡು ವಿಮಾನದ ಮೂಲಕವೇ ಸೈನ್ಯ ಸಹಿತ ಅವನ ಆಶ್ರಮದ ಸಮೀಪಕ್ಕೆ ಹೋದನು. ಭರತಾಶ್ರಮಮಾಸಾದ್ಯ ಸಸೈನ್ಯೋ ರಾಘವಸ್ತದಾ ಅವತೀರ್ಯ ವಿಮಾನಾಗ್ರ ನವತಸ್ತೆ ಮಹೀತಲೆ.
ಭರತನ ಆಶ್ರಮಕ್ಕೆ ಹೋಗಿ ಸೈನ್ಯ ಸಹಿತ ಶ್ರೀ ರಘುನಾಥನು ವಿಮಾನದಿಂದ ಇಳಿದು ಭೂಮಿಯ ಮೇಲೆ ನಿಂತುಕೊಂಡನು. ಅಬ್ರವೀತ್ತು ತದಾ ರಾಮಸ್ತದ್ವಿಮಾನಮನುತ್ತಮಂ ವಹವೈ ವಹವೈಶ್ರವಣಂ ದೇವ ಮನುಜಾನಾಮಿ ಗಮ್ಯತಾಂ. ಆಗ ಶ್ರೀರಾಮನು ಆ ಉತ್ತಮ ವಿಮಾನಕ್ಕೆ ಹೇಳಿದನು, ವಿಮಾನ ರಾಜನೇ, ಇನ್ನು ನೀನು ಇಲ್ಲಿಂದ ದೇವಪ್ರವರ ಕುಬೇರನ ಬಳಿಗೆ ಹೋಗಿ ಅವನ ವಾಹನವಾಗಿರು ಎಂದು ನಾನು ಆಜ್ಞಾಪಿಸುತ್ತಿದ್ದೇನೆ. ಈ ರೀತಿಯಾಗಿ ಯಾವ ಪುಷ್ಪಕ ವಿಮಾನವನ್ನು ಕುಬೇರನನ್ನು ಸೋಲಿಸಿ ರಾವಣನು ಪಡೆದುಕೊಂಡು ಬಂದಿದ್ದನು, ಅದು ರಾವಣನನ್ನು ಕೊಂದು ಹಾಕಿದಾಗ ಶ್ರೀರಾಮನ ವಶವಾಗಬೇಕಾಗಿತ್ತು. ಆದರೆ ಅಲ್ಲಿ ವಿಭೀಷಣನನ್ನು ರಾಜನನ್ನಾಗಿ ಅಭಿಷೇಕಿಸಿದ ನಂತರ ಅದು ವಿಭೀಷಣನ ವಶವಾಗಿತ್ತು. ಅದನ್ನು ಆತ ಶ್ರೀರಾಮನಿಗೆ ಭಕ್ತಿಯಿಂದ ಸಮರ್ಪಿಸಿರುತ್ತಾನೆ. ಅದರಲ್ಲಿಯೇ ಅವರೆಲ್ಲರನ್ನು ಕರೆದುಕೊಂಡು ಶ್ರೀರಾಮನು ಅಯೋಧ್ಯೆಗೆ ಬಂದ ನಂತರ, ಅಂದರೆ ಆ ನಂದಿ ಗ್ರಾಮಕ್ಕೆ ಬಂದ ನಂತರ ಇನ್ನು ಅದರ ಉಪಯೋಗವಿಲ್ಲವೆಂದು ತಿಳಿದವನಾಗಿ ಆ ಪುಷ್ಪಕ ವಿಮಾನವನ್ನು ಅದರ ಮೂಲ ಒಡೆಯನಾದಂತಹ ಕುಬೇರನ ಬಳಿಗೆ ಮರಳಿ ಹೋಗುವಂತೆ ಆಜ್ಞಾಪಿಸುತ್ತಿರುವನು. ತಥೋ ರಾಮಾಭ್ಯನುಜ್ಞಾತಂ ತದ್ವಿಮಾನಮನುತ್ತಮಂ ಉತ್ತರಾಂ ದಿಶಮಾಗಮ್ಯ ಜಗಾಮದನದಾಲಯಂ. ಶ್ರೀರಾಮನ ಅಪ್ಪಣೆಯನ್ನು ಪಡೆದು ಆ ಪರಮೋತ್ತಮ ವಿಮಾನವು ಉತ್ತರ ದಿಕ್ಕಿಗೆ ಕುಬೇರನ ಸ್ಥಾನಕ್ಕೆ ಹೊರಟು ಹೋಯಿತು. ವಿಮಾನಂ ಪುಷ್ಪಕಂ ದಿವ್ಯಂ ಸಂಗೃಹೀತಂತು ರಾಕ್ಷಸ ಆಗಮದ್ದನದಂ ವೇಗಾದ್ವರಾಮ ವಾಕ್ಯ ಪ್ರಚೋದಿತಂ. ಈ ರೀತಿಯಾಗಿ ಯಾವ ಪುಷ್ಪಕ ವಿಮಾನವನ್ನು ಬಲದಿಂದ ರಾಕ್ಷಸ ರಾಜ ರಾವಣನು ಗ್ರಹಿಸಿದ್ದನು, ಅದು ಶ್ರೀರಾಮನ ಅಪ್ಪಣೆಯನ್ನು ಪಡೆದು ಅತ್ಯಂತ ವಿನೀತ ಭಾವದಿಂದ ತನ್ನ ಒಡೆಯನಾದ ಕುಬೇರನ ಬಳಿಗೆ ಹೊರಟು ಹೋಯಿತು. ಪುರೋಹಿತಸ್ಯಾತ್ಮಸಖಸ್ಯ ರಾಘವೋ ಬೃಹಸ್ಪತಿ ಶಕ್ರ ಇವಾಮರಾಧಿಪಃ ನಿಪೀಡ್ಯ ಪಾದೋ ಪೃಥಗಾಸನೆ ಶುಭೆ ಸಹೈವ ತೇನೋಪವಿವೇಶ ವೀರ್ಯವಾಂ. ಅನಂತರ ಪರಾಕ್ರಮಿ ಶ್ರೀ ರಘುನಾಥನು ತನ್ನ ಮಿತ್ರ ಪುರೋಹಿತ ಪುತ್ರ ಸುಯಜ್ಞನ ಅಥವಾ ತನ್ನ ಪರಮ ಸಹಾಯಕ ಅಂದರೆ ವಸಿಷ್ಠ ಪುತ್ರನಾದಂತಹ ಸುಯಜ್ಞನ ಚರಣಗಳಿಗೆ ಅಥವಾ ವಸಿಷ್ಠರ ಚರಣಗಳಿಗೆ ದೇವೇಂದ್ರನು ಬೃಹಸ್ಪತಿಯ ಚರಣವನ್ನು ಸ್ಪರ್ಶಿಸುವಂತೆ ವಂದಿಸಿದನು. ಮತ್ತೆ ಅವರನ್ನು ಒಂದು ಸುಂದರ ಆಸನದಲ್ಲಿ ಕುಳ್ಳಿರಿಸಿ ಜೊತೆಗೆ ಮತ್ತೊಂದು ಆಸನದಲ್ಲಿ ಸ್ವತಃ ಶ್ರೀರಾಮನು ವಿರಾಜಮಾನನಾದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 127ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.